ಸಿಇಟಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಬೆಂಗಳೂರು ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ. ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ನಲ್ಲಿ ಬೆಂಗಳೂರಿನ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ. ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ನಲ್ಲಿ ಬೆಂಗಳೂರಿನ ವಿದ್ಯಾರ್ಥಿಗಳು ಮೊದಲ ರ್ಯಾಂಕ್ ಅನ್ನು ಗಳಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಎಂಇಎಸ್ ಕಾಲೇಜು ವಿದ್ಯಾರ್ಥಿನಿ ರಮ್ಯಾ ಮೆಡಿಕಲ್, ಹೋಮಿಯೋಪತಿ ಮತ್ತು ಆಯುರ್ವೇದದಲ್ಲಿ ಮೊದಲ ರ್ಯಾಂಕ್ ಪಡೆಯುವ ಮೂಲಕ ಅಗ್ರಸ್ಥಾನಕ್ಕೇರಿದ್ದಾರೆ. ಇನ್ನು ವಿಜಯ ಕಾಲೇಜು ವಿದ್ಯಾರ್ಥಿ ಆದಿತ್ಯ ಗಾಂವ್ಕರ್ ಎಂಜಿನಿಯರಿಂಗ್ನಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ. ಹುಬ್ಬಳ್ಳಿಯ ಚೇತನ್ ಸೈನ್ಸ್ ಕಾಲೇಜು ವಿದ್ಯಾರ್ಥಿ ಆಸಿಫ್ ಅಲಿ ಕಮಾರ್ ಮೆಡಿಕಲ್ನಲ್ಲಿ 2ನೇ ರ್ಯಾಂಕ್, ಹಾಸನ ವೆಂಕಟೇಶ್ವರ ಕಾಲೇಜಿನ ಚಿರಾಗ್ ಮೆಡಿಕಲ್ನಲ್ಲಿ 3ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಇನ್ನು ಮೈಸೂರು ಸದ್ವಿದ್ಯಾ ಪಿಯು ಕಾಲೇಜಿನ ದೀಪಕ್ ಆರ್ ಎಂಜಿನಿಯರಿಂಗ್ನಲ್ಲಿ 2ನೇ ರ್ಯಾಂಕ್ ಹಾಗೂ ಬೆಂಗಳೂರು ಸರ್ದಾರ್ ಪಟೇಲ್ ಕಾಲೇಜಿನ ಧೀರಜ್ 3ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಬೆಂಗಳೂರು ಪೂರ್ಣಪ್ರಜ್ಞಾ ಕಾಲೇಜಿನ ಶ್ರೇಯಾ ಮೊದಲ ರ್ಯಾಂಕ್ ಹಾಗೂ ವಿದ್ಯಾನಿಕೇತನ್ ಸ್ಕೂಲ್ನ ನೇಹಾ ರವಿ 2ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಬೆಂಗಳೂರಿನ ಸಿಇಟಿ ಘಟಕದಲ್ಲಿ ಫಲಿತಾಂಶ ಪ್ರಕಟಿಸಿದ ಸಚಿವ ಡಾಕ್ಟರ್ ಆಚಾರ್ಯ ಜೂನ್ 20ರಿಂದ ರಾಜ್ಯದ 7 ಕಡೆ ಕೌನ್ಸಿಲಿಂಗ್ ಆರಂಭವಾಗಲಿದೆ ಅಂತ ತಿಳಿಸಿದ್ರು. ಈ ವರ್ಷ ಚಿತ್ರದುರ್ಗ ಮತ್ತು ಬೆಳಗಾವಿಯಲ್ಲೂ ಕೌನ್ಸಿಲಿಂಗ್ ನಡೆಸುವುದಾಗಿ ಹೇಳಿದ್ರು. ವಿದ್ಯಾರ್ಥಿನಿ ರಮ್ಯಾ ಮೆಡಿಕಲ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದಂಥ ರಮ್ಯಾನೇ ಇಲ್ಲಿ ಸಹ ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ. ಎರಡನೇದು ಚಿರಾಗ್ ಅಂತ ಹೇಳುವವರು, ಅವರು ಹಾಸನದವರು. ಅಸಫ್ ಅಲಿ ಅವರು ಅಲ್ಲಿಯೂ ರ್ಯಾಂಕ್ ಪಡೆದಿದ್ದರು, ಇಲ್ಲಿಯೂ ರ್ಯಾಂಕ್ ಪಡೆದಿದ್ದಾರೆ. ಇದೇ ರೀತಿ ರಾಜ್ಯದ ಎಲ್ಲ ಭಾಗದಿಂದ ಹೆಚ್ಚು ಕಮ್ಮಿ ಹಾಸನ, ಮೈಸೂರು, ಬೆಂಗಳೂರು, ಮಂಗಳೂರು ಎಲ್ಲ ಕಡೆಯಿಂದ ರ್ಯಾಂಕ್ ಪಡೆದವರು ಇದ್ದಾರೆ. ಈ ಫಲಿತಾಂಶ ಇವತ್ತು ನಮ್ಮ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತೇವೆ. ನಾಳೆ ಮತ್ತು ನಾಡಿದ್ದು ನಮ್ಮ ಎಲ್ಲ 235 ಸೆಂಟರ್ನಲ್ಲಿಯೂ ಇದರ ಫಲಿತಾಂಶ ಪ್ರಕಟ ಆಗ್ತದೆ. 20ನೇ ತಾರೀಕು ಬೆಳಗ್ಗೆ 9 ಗಂಟೆ 20ನೇ ತಾರೀಕು ಒಟ್ಟು 7 ಕಡೆ ಆಗ್ತದೆ. ಈ ಸರ್ತಿ 2 ಕಡೆ ಜಾಸ್ತಿ, ಚಿತ್ರದುರ್ಗ ಅಂಡ್ ಬೆಳಗಾವಿ. ಹುಬ್ಬಳ್ಳಿಯ ಆಸಿಫ್ ಅಲಿ ಕಮಾರ್ ಎಂಬ ವಿದ್ಯಾರ್ಥಿ ಮೆಡಿಕಲ್ನಲ್ಲಿ 2ನೇ ರ್ಯಾಂಕ್ ಪಡೆದಿದ್ದಾರೆ. ಆಸಿಫ್ ಹುಬ್ಬಳ್ಳಿಯ ಚೇತನ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿ. ಇವರು ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವರಿಂದಾನೇ ತಿಳ್ಕೊಳ್ಳೋಣ. ಆಸಿಫ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ರೆ ಆಸಿಫ್ ಈ ಥರ ರ್ಯಾಂಕ್ ಬರುತ್ತೆ ನನಗೆ ಅಂತ? ಸ್ಕೋರ್ ಚೆನ್ನಾಗಿತ್ತು ಮೇಡಮ್, ಅದಕ್ಕೆ ವಿದಿನ್ 10 ಬರುತ್ತೆ ಅಂತ ಗೊತ್ತಿತ್ತು, ಆದರೆ ಸೆಕೆಂಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಈಗ ಮೆಡಿಕಲಲ್ಲಿ ನಿಮ್ಮ ಮುಂದಿನ ಸಾಧನೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಮೊದಲಿಗೆಂತ MBBS ಆದಮೇಲೆ ನಾನು ನ್ಯೂರಾಲಜಿನಲ್ಲಿ ಹೋಗ್ಬೇಕಂತ ಇಷ್ಟ ಆಗಿದೆ ಮೇಡಮ್. ಓಕೆ, ದಿನ ಎಷ್ಟು ಹೊತ್ತು ಓದ್ತಾ ಇದ್ರಿ ಆಸಿಫ್ ನೀವು? ದಿನ ಎಷ್ಟು ತಾಸು ನಿಮ್ಮ ಶ್ರಮ ಇತ್ತು? ದಿನ 6 to 8 hours ಆಗ್ತಿತ್ತು ಮೇಡಮ್. ಅಂದರೆ CET ಹೇಗೆ ಸಮಯ ಬರ್ತಾ ಹೋಯ್ತು, ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಬೇಕಾಗುತ್ತೆ, ಅದಕ್ಕೆ 8 hours ಹಿಂಗೆ ಹೋಗುತ್ತೆ. ನಿಮ್ಮ ತಂದೆ ತಾಯಿ ಆಗಿರಬಹುದು, ನಿಮ್ಮ ಟೀಚರ್ಸು, ನಿಮ್ಮ ಫ್ರೆಂಡ್ಸು ನಿಮ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ದಾರೆ? ಯಾರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಮೇಡಮ್, ಎಲ್ಲರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಟೀಚರ್ಸ್ ಚೇತನ್ ಕಾಲೇಜ್ನಲ್ಲಿ ಯಾರು ಡೌಟ್ ಬಂದ್ರೂ ಎಷ್ಟೊತ್ತಿಗೆ ಹೋದ್ರೂ ಫೋನ್ ಮಾಡಿದರೆ ಕ್ಲಿಯರ್ ಮಾಡಿಬಿಡ್ತಿದ್ರು. CETನಲ್ಲಿ ಭಾಳ ಇಂಪಾರ್ಟೆಂಟ್. ಅದೇ ಡೌಟ್ ಬಂದಿದ್ದು ಯಾವಾಗ ಬರುತ್ತೆ ಅದೇ ದಿವಸ ಕ್ಲಿಯರ್ ಮಾಡ್ಕೊಂಡ್ರೆ CETಗೆ ಚೆನ್ನಾಗುತ್ತೆ. ಆಮೇಲೆ ನಮ್ಮ ಟೀಚರ್ಸ್ ದ್ವಾರಕನಾಥ್ ಸರ್, ವಳಸಂಗ್ ಸರ್, ದಡುತಿ ಸರ್, ಮಾಯನವ್ರ ಸರ್, ಅವರೆಲ್ಲರೂ ಭಾಳ ನನಗೆ ಸಪೋರ್ಟ್ ಮಾಡ್ತಿದ್ರು. ಏನೋ ಡೌಟ್ ಬಂದ್ರೂ ಕ್ಲಿಯರ್ ಮಾಡ್ತಿದ್ರು. ಆಮೇಲೆ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ನನಗೆ ಮೆಂಟಲಿ ಆಮೇಲೆ ಎಮೋಷ್ನಲಿ ಬೋತ್ ಸ್ಟ್ರಾಂಗ್ ಮಾಡ್ತಿದ್ರು. ಅದು ಆಮೇಲೆ ನಮ್ಮ ಫ್ರೆಂಡ್ಸ್ ನನಗೆ ಏನೇ ಡೌಟ್ ಬಂದ್ರೂ ನಾವು ಗ್ರೂಪ್ನಲ್ಲಿದ್ದಾಗ ಏನೇ ಡೌಟ್ ಬಂದ್ರೂ ನಾವು ಕ್ಲಿಯರ್ ಮಾಡ್ಕೊತೀವಿ ಎಲ್ಲರ ಡೌಟ್. ಓಕೆ, ಚೇತನ ಕಾಲೇಜು ನೀವು ಓದಿದ್ದು ಆಸಿಫ್, ಚೇತನ ಕಾಲೇಜ್ಗೆ ಏನು ಹೇಳ್ತೀರಾ? ನಿಮ್ಮ ಜೂನಿಯರ್ಸ್ ನಿಮ್ಮನ್ನ ಈಗ ನೋಡ್ತಾ ಇರ್ತಾರೆ, ನೀವು ಅವ್ರಿಗೆ ಒಂದು ಸ್ಟೆಪ್ಪನ್ನು ಕಲಿಸಿದ್ದೀರಾ ಅಂತಲೇ ಹೇಳ್ಬಹುದು. ಏನು ಹೇಳ್ತೀರಾ ನಿಮ್ಮ ಜೂನಿಯರ್ಸ್ಗೆ ನೀವು? CETನಲ್ಲಿ ಆಲ್ಮೋಸ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಇರ್ತವೆ. ಒಂದು 5 ಕ್ವಶನ್ಸ್ ಟ್ವಿಸ್ಟ್ ಮಾಡಿರ್ತಾನೆ. ಅದಕ್ಕೆ ನಮ್ಮ ಕಾಲೇಜ್ನಲ್ಲಿ ಅದು 5 ಕ್ವಶನ್ಗೆ ಹೋಗಬಾರ್ದು, 55 ಕ್ವಶನ್ಸ್ ಈಸಿ ಇರ್ತಾವಲ್ಲ ಅದಕ್ಕೆ ಹೋಗಬೇಕು, ಸೊ ದಟ್ ಸ್ಕೋರ್ ಎಲ್ಲ ಜಾಸ್ತಿ ಆಗಬೇಕಂತ ನಮ್ಮ ಸರ್ ಹೇಳ್ತಾಯಿದ್ರು. CETನಲ್ಲಿ ಈಗ ಇಂಟೆಲಿಜೆಂಟ್ ಇದ್ದವರು ಸ್ಕೋರ್ ರ್ಯಾಂಕ್ ಬರ್ತಾರೆ ಅಂತ ಈಗ ಅದು ಹಳೆ ಕಾಲದಿಂದ ಮಾತು. ಈಗ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರೇ ಮುಂದೆ ಬರ್ತಾರೆ ಅಂತ. ಅದಕ್ಕೆ ಯಾವಾಗಿಂದ CET ಇದು PUC ಸ್ಟಾರ್ಟ್ ಆಗುತ್ತೆ ಅವಾಗಿಂತ್ರೇ ಹಾರ್ಡ್ ವರ್ಕ್ ಮಾಡ್ಕೊಂತ ಹೋದರೆ CET ಆರಾಮಾಗುತ್ತೆ. ಓಕೆ ಆಸಿಫ್, ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್ ಆಫ್ ಲಕ್ ನಿಮ್ಮ ಫ್ಯೂಚರ್ಗೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.